ಹೊಡಿತೀರಾ ಶಾಲೆಗೆ? ಇಲ್ಲಯಾ? ಬ್ರೇಕ್ ಸರಿ ಇಲ್ಲಲ್ಲ ಮರ ಗಾಡಿದೆ. ಕೀ ಎಲ್ಲಿದೆ ಬರೋದಕ್ಕೆ? ಕೀ ಇಲ್ಲಿದೆ. ಇದನ್ನ ನೋಡ್ಬಿಟ್ಟು ಕನ್ಫ್ಯೂಸ್ ಆಗಬೇಡಿ. ಇದು 2019 ಮಾಡಲ್ ಜಾವಾ ಕ್ಲಾಸಿಕ್ 300 293cc ಸಿಂಗಲ್ ಸಿಲಿಂಡರ್ ಲಿಕ್ವಿಡ್ ಕೂಲ್ಡ್ ಫ್ಯೂಲ್ ಇಂಜೆಕ್ಟೆಡ್ ಇಂಜನ್. ಇದು ಸಿಂಗಲ್ ಚಾನಲ್ ABS, ಮುಂದ್ಗಡೆದು ABS ಇದೆ, ಹಿಂದ್ಗಡೆ ಆ್ಯಕ್ಚುಲಿ ಡ್ರಮ್ ಬ್ರೇಕ್ಸ್ ಕೊಟ್ಟಿದ್ದಾರೆ. 230 mm ಡ್ರಮ್ ಅಂತ ಅನಿಸುತ್ತೆ. ಅದು ಡ್ಯುಯಲ್ ಎಕ್ಸಾಸ್ಟ್ ಕೊಟ್ಟಿದ್ದಾರೆ. ಇದು ಲುಕ್ ವೈಸ್ ಚೆನ್ನಾಗಿ ಕಾಣುತ್ತೆ. ಮತ್ತು ಎಲ್ಲ ಕಡೆ ಕಬ್ಬಿಣನೇ ಯೂಸ್ ಮಾಡಿಬಿಟ್ಟಿದ್ದಾರೆ. ಇದು ಕಬ್ಬಿಣ. ಟೈಲ್ ಲ್ಯಾಂಪ್ ಚಿಕ್ಕದಾಗಿ ಒಳ್ಳೆ ಮೋಸ್ಟ್ ಟೈಪ್ ಇದೆ, ಚೆನ್ನಾಗಿದೆ. ಇಂಡಿಕೇಟ್ರು ಹೆಲೆಜಿನ್ನು. ಫ್ರಂಟ್ ಸಸ್ಪೆನ್ಷನ್ ಬಂದುಬಿಟ್ಟು ಟೆಲಿಸ್ಕೋಪಿಕ್ ಹೈಡ್ರೋಲಿಕ್ ಫೋರ್ಕು, ರೇರು ಟ್ವಿನ್ ಶಾಕ್ ಹೈಡ್ರೋಲಿಕ್ಕು, 5 ಸ್ಟೆಪ್ ಅಡ್ಜಸ್ಟೇಬಲು. ನೀಟಾಗಿ ಕೊಟ್ಟವ್ರೆ, ಚೆನ್ನಾಗಿ. ಅದೇ ಓಲ್ಡ್ ಲುಕ್ ಕೊಟ್ಬಿಟ್ಟು ಆ್ಯಕ್ಚುಲಿ ಇದು ರೈಟಿಂದ ಲೆಫ್ಟಿಗೆ ಬರುತ್ತೆ. ಸ್ಪೀಡೋಮೀಟ್ರ್ ತೋರಿಸುತ್ತೆ. ಬೇರೆ ಗಾಡಿಯೆಲ್ಲ ಲೆಫ್ಟಿಂದ ರೈಟಿಗೆ ಓಡ್ತಾ ಇರುತ್ತೆ. ಸೊ ಒಳಗಡೆ ಒಂದು ಚಿಕ್ಕದು ಡಿಜಿಟಲ್ ಇದೆ, ಅದು ಓಡೋಮೀಟ್ರು. ಅದರ ಕೆಳಗಡೆ ಪೆಟ್ರೋಲ್ ಎಷ್ಟಿದೆ ಅಂತ ತೋರಿಸುತ್ತೆ, ಪೆಟ್ರೋಲ್ ಗೇಜು. ಈ ಗಾಡಿ ಇಷ್ಟು ಚೆನ್ನಾಗಿ ಕಾಣಿಸೋಕ್ಕೆ ಮೇನ್ ರೀಸನ್ ಅಂದರೆ ಹಿಂದ್ಗಡೆಯಿಂದ 2 ಎಕ್ಸಾಸ್ಟು, ಫ್ರಂಟಿಂದ ಹೆಡ್ಲ್ಯಾಂಪು ಮತ್ತು ಟ್ಯಾಂಕು. ಏನು ಲಾಂಗ್ ರೈಡ್ಗೆ ಮತ್ತು ಹೈವೇದಲ್ಲಿ ಯೂಸ್ ಬಿಟ್ಟರೆ, ಇದು ಲೋಕಲ್ ತಿರುಗಾಡೋಕ್ಕೆ ಅಥವಾ ಸಿಟಿ ಒಳಗಡೆ 6 ಗೇರು ಬೇಕಾಗಿಲ್ಲ. ಹೆಡ್ಲೈಟ್ ಬಂದುಬಿಟ್ಟು ಎಲೋಜನ್. ಇದು ಹಾರ್ನ್ ಇಲ್ಲೇ ಕೆಳಗಡೆ ಕೊಟ್ಟಿದ್ದಾರೆ. ಹಳೆ ಜಾವದಲ್ಲೂ ಹಾರ್ನ್ ಆ್ಯಕ್ಚುಲಿ ಇಲ್ಲೇ ಬರ್ತಾಯಿತ್ತು, ಸೇಮ್ ಅದನ್ನೇ ಕಾಪಿ ಮಾಡಿಟ್ಟಿದ್ದಾರೆ. ಜಾವ ಇದು ಲಾಂಚ್ ಆದಾಗ ರಾಯಲ್ ಎನ್ಫೀಲ್ಡ್ಗೆ ಟಕ್ಕರ್ ಕೊಡುತ್ತೆ ಅಂತ ಅಂದ್ಕೊಂಡಿದ್ದೀವಿ, ಬಟ್ ಜನ ಇದನ್ನ ಇಷ್ಟಪಟ್ಟಿಲ್ಲ. ಸರ್ವಿಸ್ ಇಶ್ಯೂ ಇತ್ತು, ತುಂಬ ಸರ್ವಿಸ್ ಸಿಗ್ತಾ ಇರಲಿಲ್ಲ ಸರಿಯಾಗಿ. ಆಮೇಲೆ ಗ್ರೌಂಡ್ ಕ್ಲಿಯರೆನ್ಸು ಕಮ್ಮಿ ಇತ್ತು. 165 mm ಅಂದರೆ ತುಂಬ ಕಮ್ಮಿ ಗ್ರೌಂಡ್ ಕ್ಲಿಯರೆನ್ಸು. ಚಿಕ್ಕ ಹಂಪ್ಸ್ ಇದ್ರೂ ಟಚ್ ಆಗಿಬಿಡುತ್ತೆ. ಸೊ ಮತ್ತು ಇಂಜನ್ ಹೀಟಿಂಗ್ ಇಶ್ಯೂ ಕೂಡ ಇತ್ತು, ಅದು ಇವರು ಸಾರ್ಟ್ ಔಟ್ ಮಾಡಿಲ್ಲ. ಸೊ ಇದೆಲ್ಲ ಪ್ರಾಬ್ಲಮಿಂದ ಇದು ಬಂದುಬಿಟ್ಟು 175 kg ಇದೆ. ಗ್ರೌಂಡ್ ಕ್ಲಿಯರೆನ್ಸು 165 mm ಇದೆ. ನಾನು 5.3 ಇದ್ದೀನಿ. ಆರಾಮಾಗಿ 2 ಕಡೆ ಕಾಲು ನೆಲಕ್ಕೆ ಟಚ್ ಆಗ್ತದೆ. ಹೈಟ್ ಬಂದುಬಿಟ್ಟು 765 mm. ಓಕೆ, 1 ರೌಂಡ್ ಓಡಿಸಿ ನೋಡೋಣ. ಕ್ಲಿಯರೆನ್ಸ್ ಕಮ್ಮಿ ಇದೆ ಅಂತಾರೆ, ಬಟ್ ನನಗೆ ಹಂಗೆ ಫೀಲ್ ಆಗಲ್ಲ. ಯಾಕಂದರೆ ನಾನು ಇರೋದೇ 53 kg. ನನಗೆ ಗ್ರೌಂಡ್ ಕ್ಲಿಯರೆನ್ಸ್ ಎಲ್ಲ ಮ್ಯಾಟ್ರೇ ಆಗಲ್ಲ. ಏನೋ ಅಲ್ಲಾಡ್ತಾ ಇದೆ ಗುರು, ಏನಂತ ಗೊತ್ತಾಗ್ತಾ ಇಲ್ಲ. ನಾನು ಕಾಲೇಜ್ಗೆ ಹೋಗೋವಾಗೆಲ್ಲ ನನಗಿಂತ ಬೈಕ್ ಸಿಕ್ಕಿದ್ರೆ ಒಂದು 4 ಹುಡುಗಿನಾದರೂ ಪಾಠ ಇಸ್ಕೊಳ್ತಾ ಇದ್ದೆ. ನನ್ನನ್ನು ನೋಡಿ ಬಿದ್ದಿಲ್ಲ ಅಂದರೂ ನಮ್ಮ ಬೈಕ್ನಾದ್ರೂ ನೋಡಿ ಬೀಳ್ತಾ ಇದ್ಲೇನು. ಸೊ ಏನು ಮಾಡೋದು, ಯೋಗ್ಯತೆ ಆವಾಗ ನನ್ನಲ್ಲಿ ಇದ್ದಿಲ್ಲಾಯಿತು. 2019 ಆಲ್ಮೋಸ್ಟ್ ಎಲ್ಲ ಗಾಡಿಯಲ್ಲೂ ಫ್ಯೂಲ್ ಇಂಜೆಕ್ಟ್ರಿ ಬರ್ತಾಯಿತ್ತು. ಕಾರ್ಬೊರೇಟ್ರು ಯುಗ ಎಂಡ್ ಆಯಿತು. ಇದರಲ್ಲಿ 6 ಸ್ಪೀಡ್ ಗೇರ್ ಬಾಕ್ಸ್ ಇದೆ. 135 ತನಕ ಆರಾಮಾಗಿ ಓಡಿಸ್ಬೋದು, ಹೋಗುತ್ತೆ. ಸ್ವಲ್ಪ ವೈಬ್ರೇಷನ್ ಬರ್ಬೋದು, ಬಟ್ ಸ್ಟಾರ್ಟಿಂಗಲ್ಲಿ ಏನು ರಾಯಲ್ ಎನ್ಫೀಲ್ಡ್ ಥರ ವೈಬ್ರೇಷನ್ ಏನು ಬರೋಲ್ಲ. ಏನು ವೈಬ್ರೇಷನ್ ಎಲ್ಲ ಆರಾಮಾಗಿದೆ ನೋಡಿ. ಇದು ಕಿಲ್ ಸ್ವಿಚ್ಚು, ಇದು ಸೆಲ್ಫು, ಮತ್ತು ಇದಕ್ಕೆ ಕಿಕ್ಕರ್ ಇಲ್ಲ. ಇದು ಹೆಡ್ಲೈಟ್ದು, ಇದು ಎಕ್ಸ್ಟ್ರಾ ನಾನೇ ಹಾಕ್ಸಿರೋದು. ಇದು ಆ್ಯಕ್ಚುಲಿ ಹೆಡ್ಲೈಟ್ ಡೈರೆಕ್ಟ್ ಇತ್ತು, ಸೊ ಕರೆಂಟ್ ಬಿಲ್ ಬರುತ್ತೆ ಅಂತ ಚೇಂಜ್ ಮಾಡಿದ್ದೀನಿ, ಸ್ವಿಚ್ ಹಾಕ್ಸಿದ್ದೀನಿ. ಇದು ಡಿಮ್ಯಾಂಡ್ ಸ್ವಿಚ್ಚು. ಇದು ಪಾಸಿಂಗ್ ಲೈಟ್ ಈ ಕಡೆ ಇದೆ ಇಲ್ಲಿ. ಇದು ಇಂಡಿಕೇಟ್ರದ್ದು. ಇದು ಹಾರ್ನಲ್ಲಿ ದಮ್ ಇಲ್ಲ ಗುರು. ಇವಾಗೆಲ್ಲ ಮಳೆಗಾಲ ಅಲ್ಲ,
ದನ ಕರುಗಳೆಲ್ಲ ರೋಡ್ ಮೇಲೆ ಇರ್ತವೆ, ದನ ಕರು ನಾಯಿ ಎಲ್ಲ ಸ್ವಲ್ಪ ಹುಷಾರಾಗಿ ಗಾಡಿ ಓಡಿಸ್ಬೇಕೆಲ್ಲ. ಅಡ್ಡ ಬಂದರೆ ನಮ್ಗೆ ಟಿಕೆಟ್ ಕೊಟ್ಬಿಡ್ತವೆ. ಪೆಟ್ರೋಲ್ ಟ್ಯಾಂಕಿದ್ದು 14 ಲೀಟ್ರ್ ಹಿಡಿತದೆ, ಅಂದರೆ ಆಲ್ಮೋಸ್ಟ್ 30-35 ಮೈಲೇಜ್ ಕೊಡುತ್ತೆ. ಕಬ್ಬಿಣ ಕಬ್ಬಿಣ ಕಬ್ಬಿಣ. ಹೈವೇಗೆ ಬೆಸ್ಟ್ ಹೇಳಿ ಮಾಡಿಸಿದ ಗಾಡಿ. ನೋಡೋಕ್ಕಷ್ಟೇ ಕ್ಲಾಸಿಕ್ ಲುಕ್ಕು, ಬಟ್ ಓಡ್ಸೋಕ್ಕೆ ಸ್ಪೋರ್ಟ್ಸ್ ಗಾಡಿ ಥರ ಇದೆ. ಹೋಗೋಕ್ಕಾಗುತ್ತಂತ ಒಂದು ಆಫ್ ರೋಡ್ ರೇಸ್ ಮಾಡೋಣ. ಸುಜಿ ಹೊರಟಿಯದ ಬಾಯ್. ಐಫೋನ್ ಇಟ್ಟಿದ್ದ ಗುರು, ಶ್ರೀಮಂತ ಇವ. ಅಲ್ಲಿ ನೋಡಿ ಬ್ರೋ ಐಫೋನ್ 2 kg ಅಷ್ಟು. ಓ ಕೋಳಿನೇ ಖಾಲಿ ಐತಾ? ಸರಿ, ಅಡ್ಡಿಲ್ಲ ಅಂತ ತಿರುಗುತ್ತೆ. ಸರಿ ಸರಿ. ಯಾವ್ದು ಐಫೋನ್ ಅದು? ಇದು 14 ಪ್ಲಸ್. ಹಾಂ, ಇದು ಬ್ಯಾಟ್ರಿ ಚೆನ್ನಾಗಿದೆ. ಇವಾಗ 1 ವರ್ಷ ಯೂಸ್ ಮಾಡಿದ್ರೆ 90% ಕೆಪಾಸಿಟಿ ಇದೆ. ಇನ್ನೊಂದು ವರ್ಷ ಬತ್ತಾ 80 ಮಾಡ್ಲಕ್ಕ.